ಹಲೋ ಗೈಸ್, ಇವತ್ತು ನಾವು ಸಿಂಗಪೂರಲ್ಲಿದ್ದೀವಿ. ಸಿಂಗಪೂರಲ್ಲಿ ಶಾಪಿಂಗ್ ಮಾಡೋಕ್ಕೆ ಆಚೆ ಬಂದಿದ್ದೀವಿ. ಒಂದು ಪ್ರಾಬ್ಲಮ್ ಇದೆ. ಅದೇನು ಅಂದರೆ, ನಾನು ಲೈಫಲ್ಲಿ ಏನು ಮಾಡೋಕ್ಕೋದ್ರೂ ಅದು ಸಿಂಪಲ್ ಆಗಂತೂ ಯಾವತ್ತೂ ಆಗೋಲ್ಲ. ಯಾಕೆ ಅಂದರೆ ಸಿಂಪಲಾಗಿ ಆಗೋಕ್ಕೆ ದೇವರೇ ಬಿಡಲ್ಲ. ನನ್ನ ಲೈಫಲ್ಲಿ ಟ್ವಿಸ್ಟ್ ಬಂದ್ರೇ ದೇವ್ರಿಗೆ ಮಜಾ. ಇದು ನನಗೆ ಗೊತ್ತಾಗ್ಬಿಟ್ಟಿದೆ. ಸೊ ಇವತ್ತು ನಾವು 4 ಜನ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ. ಬಟ್ 4 ಜನ ನಾವು ವಾಪಸ್ ಮನೆಗೆ ಹೋಗಿಲ್ಲ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ನಾವು ಮರೀನಾ ಬೇಗೆ ಹೋಗೋಣ. ಮರೀನಾ ಬೇಯಲ್ಲಿ ಒಳ್ಳೆ ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮೆಟ್ರೋದಲ್ಲಿ ಹೋದ್ವಿ. ಬೈ ದ ವೇ, ನಾವಿದ್ದ ಜಾಗದಿಂದ ಮರೀನಾ ಬೇಗಿಗೆ ಬರೀ 10 ಮಿನಿಟ್ಸ್. ಬಟ್ ನಾವು ಮೆಟ್ರೋದಲ್ಲಿ ರಾಂಗ್ ಟ್ರೈನ್ ಎತ್ಕೊಂಡು 30 ಮಿನಿಟ್ಸಿಗೆ ರೀಚ್ ಆದ್ವಿ. ನಾನು ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್. ಬಟ್ ಈ ಸರಿ ಸ್ವಲ್ಪ ಲೇಸಿಯಾಗಿ ನನ್ನ ಹತ್ರ ಇರೋ ಪಾಸ್ಪೋರ್ಟ್, ವಾಲೆಟ್ ಎಲ್ಲ ಫ್ರೆಂಡ್ ಬ್ಯಾಗಲ್ಲಿ ಇಟ್ಬಿಟ್ಟೆ. ಐ ಮೀನ್ ಪರ್ಸು, ಬ್ಯಾಗು ಕಳ್ಕೊಳ್ಳೋದು ನಂದು ಎವ್ರಿ ಡೇ ಟಾಸ್ಕ್. ಬಟ್ ಈ ಸರಿ ನಾನು ನನ್ನ ಫ್ರೆಂಡೇ ಕಳ್ಕೊಂಡೆ. ಐ ಮೀನ್ ಇದೆಂತ ಪ್ಲಾಟ್ ಟ್ವಿಸ್ಟ್ ರೀ. ಇದೆಲ್ಲ ಹೇಗಾಯಿತು ಅಂತ ಹೇಳ್ತೀನಿ ಕೇಳಿ. ಕಾರ್ಡ್ ವರ್ಕ್ ಆಗಲಿಲ್ಲ. ಅಗೇನ್ ನಂದು ಇದೇ ಕತೆ. ಲಾಸ್ಟ್ ಟೈಮ್ ಬಂದಾಗೂ ನನ್ನ ಕಾರ್ಡ್ ವರ್ಕ್ ಆಗಿಲ್ಲ. ಈ ಟೈಮ್ ಬಂದಾಗೂ ನನ್ನ ಕಾರ್ಡ್ ವರ್ಕ್ ಆಗ್ತಿಲ್ಲ. ಕಂಗ್ರಾಚುಲೇಷನ್ ಬ್ರದರ್. ವಾಟ್ ದ ಹೆಲ್ ಇಸ್ ದಿಸ್? ನಾನಂತೂ ಇಲ್ಲಿ ನನ್ನ ಫೇವ್ರೆಟ್ ಡಿಶಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ಕ್ರಿಮಿ ಕೀಟಗಳು. ಓ ಮೈ ಗಾಡ್, ನೋ ವೇ. ಇದೇ ಥರ ನಾವೆಲ್ಲ ಕ್ರಿಮಿ ಕೀಟಗಳು ಅದು ಇದು ಎಲ್ಲ ನೋಡ್ಕೊಂಡು ಕೂತಿರೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಆಚೆ ಹೋದವರು ಕಳೆದೋದ್ರು. ನಮ್ಮ ಫ್ರೆಂಡ್ಸ್ ಕಳೆದೋಗ್ಬಿಟ್ಟಿದ್ದಾರೆ. ಎಲ್ಲಿ ಹೋದ್ರು ಗೊತ್ತಿಲ್ಲ. ದೇ ವಿರ್ ರೈಟ್ ಹಿಯರ್. ನಾವ್ ದೇ ಲಾಸ್ಟ್. 2 ಗರ್ಲ್ಸ್ ಆರ್ ಮಿಸ್ಸಿಂಗ್. ಅಯ್ಯೋ, ಮಿಸ್ಸಿಂಗ್ ಸ್ಟೋರಿ ಆಗೋಯ್ತಲ್ಲ ಇದು. ಏನ್ ಮಾಡೋಣ? ಕಾಲ್ ಮಾಡಕ್ ಸಿಗ್ನಲ್ ಇಲ್ಲ. ಅಲ್ಲಿ ಫೋಟೋ ತಗೊಂತಿರುತ್ತಾನೆ ಅವರು. ಮೇ ಬಿ ಫೋಟೋಸ್ ತಗೊಂತಿರ್ತಾರೆ. ಬಾ ಸ್ವಲ್ಪ ಒಂದ್ಸರಿ ನೋಡ್ಬಿಟ್ಟು ಬರೋಣ. ಲಯನ್ ನೋಡೋ ಚಕ್ಕರಲ್ಲಿ ಕಳೆದೋದ್ರು ಫ್ರೆಂಡ್ಸ್. ಗೈಸ್, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಫೋನಲ್ಲಿ ವೈಫೈ ಇಲ್ಲ, ಕನೆಕ್ಷನ್ ಇಲ್ಲ. ಸೊ ವಿ ಕಾಂಟ್ ಇವನ್ ಕಾಲ್ ದೆಮ್. ಐ ಕಾಂಟ್ ಸಿ ದೆಮ್. ಕೆನ್ ಯು? ಇದೇ ರೈಟ್ ಹಿಯರ್ ಅಲ್ಲ ಬ್ರೋ. ಪಾಸ್ಪೋರ್ಟ್ ಇಲ್ಲ ಅಂದರೆ ಅರ್ಥ ಆಯ್ತಲ್ಲ ಏನಾಗುತ್ತೆ. ನಾನು ವಾಪಸ್ ಇಂಡಿಯಾಗೆ ಬರೋಕ್ಕಾಗಲ್ಲ. ಐ ಮೀನ್ ಸಿಂಗಾಪುರ್ ಏನೋ ಒಳ್ಳೆ ಜಾಗನೇ ಉಳಿಯೋಕ್ಕೆ. ನನಗಿನ್ನೂ ಅಂಬಾನಿ ಸ್ಪಾನ್ಸರ್ ಮಾಡಿಲ್ಲ ಅಲ್ಲಿ ಉಳಿಯೋಕ್ಕೆ. ಬ್ರೋ, ದಿ ಸ್ಟಾಪ್ ಟು ಟೇಕ್ ಪಿಕ್ಚರ್ಸ್ ಅಲ್ವಾ? ಹುಡುಕಿ ಸಾಕಾಗೋಯ್ತು. ಐ ಸ್ವೇರ್. ಇಷ್ಟು ಟುಡೇ ವಾಸ್ ಅ ಹೆಕ್ಟಿಕ್ ಡೇ. ಫಸ್ಟು ಮೆಟ್ರೋದಲ್ಲಿ ಕಳೆದೋದ್ವಿ. ಅದಾದಮೇಲೆ ನಾವು ರೋಡ್ ರಸ್ತೆಯಲ್ಲಿ ಕಳೆದೋದ್ವಿ. ಇವಾಗ ಅವರಿಬ್ರು ಕಳೆದೋದ್ರು. ಸಿಗ್ತಿಲ್ಲ ಬ್ರೋ ಅವರು. ಇದಕ್ಕಿಂತ ಕೆಂಪೇಗೌಡ ಸ್ಟ್ಯಾಚ್ಯೂನೇ ಬೆಸ್ಟ್. ನಿಜವಾಗ್ಲೂ ಹೇಳ್ತಿದ್ದೀನಿ. ಸುಮ್ಮನೆ ಇದನ್ನ ನೋಡೋಕೆ ಅಲ್ಲಿಂದ ಓಡ್ ಬಂದಿದ್ದೀವಿ ನಾವು. ಬ್ರೋ, ಅವ್ರು ಸಿಕ್ಕಿದ ತಕ್ಷಣ ನೋಡ್ತಾ ಇರೋ ಇಲ್ಲೆಲ್ಲರೂ ಸಿಗ್ತಾರೆ. ಅವ್ರು ಸಿಕ್ಕಿದ ತಕ್ಷಣ ಜಸ್ಟ್ ಗೋ ಕ್ಯಾಚ್ ದೆಮ್. ಡೋಂಟ್ ಲೆಟ್ ಗೋ. ಇವಾಗ ನಾನು ನನ್ನ ಫ್ರೆಂಡು ಫೇಕ್ ಮೋಟಿವೇಶನ್ ಕೊಡ್ಕೊಂಡು ಪಾಸ್ಪೋರ್ಟ್ ಸಿಗುತ್ತೆ ಅಂತ ಹುಡ್ಕೊಂಡು ಹೋದ್ವಿ. ಬ್ರೋ, ಎಲ್ಲಿ ಬ್ರೋ ಅವರು? ಹುಡ್ಕು ಬ್ರೋ. ಮಿಸ್ಸಿಂಗ್ ಕೇಸ್ ಹಾಕ್ಬರೋಣ. ಪೊಲೀಸ್ ಸ್ಟೇಷನ್ ಹುಡ್ಕೊಂಡು ಹೋಗೋಣ. ಸಿಂಗಪುರ್ ಪೊಲೀಸ್ ಸ್ಟೇಷನ್ಗೆ ಹುಡ್ಕೊಂಡು ಹೋಗ್ಬಿಟ್ಟು ಮಿಸ್ಸಿಂಗ್ ಕೇಸ್ ಹಾಕ್ಬರೋಣ. ನನ್ನ ಫ್ರೆಂಡ್ನ ನಡ್ಕೊಂಡು ಹೋಗೋ ಟೈಮಲ್ಲಿ 7-Eleven ಸಿಕ್ತು. 7-Eleven ಬಗ್ಗೆ ನನ್ನ ಫ್ರೆಂಡ್ ಮಾತಾಡ್ತಿದ್ದು ನಂಗೆ ಜ್ಞಾಪಕ ಬಂತು. ಇಲ್ಲಿ ಇರ್ಬೋದು ಅಂತ ಬಂದರೆ ಇಲ್ಲಿ ಊಟ ನೋಡಿ ಹೊಟ್ಟೆ ಹಸ್ತು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ. ಬಟ್ ದುಡ್ಡಿಲ್ಲ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಹತ್ರ ಇದೆ ನನ್ನ ದುಡ್ಡು. ಹುಡುಗಿರು ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಲುಕ್ ಫಾರ್ ದೆಮ್. ಗೋಯಿಂಗ್ ಬ್ಯಾಕ್ ಟು ಹೋಟೆಲ್. ಐ ಥಿಂಕ್ ಇಟ್ಸ್ ಡ್ರಿಸ್ಲಿಂಗ್ ನೌ. ಫುಲ್ ಡೇ ಹುಡುಕಿ ಸುಸ್ತಾಗಿ ಹೋಗಿ ನನ್ನ ಫ್ರೆಂಡ್ ಹತ್ರ ಫೈನಲಿ $10 ಇತ್ತು. ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈನಲ್ಲಿ ಬಂದ್ವಿ. ಪೊಲೀಸ್ ಸ್ಟೇಷನ್ಗಂತೂ ಹೋಗಲೇಬೇಕು, ಯಾಕೆಂದರೆ ಪಾಸ್ಪೋರ್ಟ್ ಇಲ್ಲ, ಫ್ರೆಂಡ್ಸ್ ಇಲ್ಲ. ಬಟ್ ವಿ ಆರ್ ಫೈನಲ್. ಕೊನೆಗೂ ರೂಮಿಗೆ ಬಂದ್ವಿ. ವಾಟ್ ಅ ಹೆಕ್ಟಿಕ್ ಡೇ. ಐ ಸ್ವೇರ್ ಟು ಗಾಡ್, ವಾಟ್ ಅ ಹೆಕ್ಟಿಕ್ ಡೇ. ಬಟ್ ಇಟ್ ವಾಸ್ ಗುಡ್. ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ರೂಮಿಗೆ ಸಂಹಾವ್ ಬಂದು ಸೇರ್ಕೊಂಡ್ವಿ. ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಬ್ಯಾಗ್ ಓಪನ್ ಮಾಡಿದ್ರೆ ನನ್ನ ಪಾಸ್ಪೋರ್ಟು ಬ್ಯಾಗ್ ಒಳಗಿತ್ತು. ಯಾ, ನನ್ನ ಫ್ರೆಂಡ್ಸ್ ಏನೂ ಸಿಕ್ಕಿಲ್ಲ. ಯಾರಿಗೆ ಗೊತ್ತಿಲ್ಲಿದ್ದಾರೆ.